ಹೆಣ್ಣು ಮಕ್ಕಳಿಗೆ ಇತ್ತೀಚೆಗೆ ಬೇಗನೆ ಪೀರಿಯಡ್ ಶುರು ಆಗ್ತಿದೆ. ನಮಸ್ಕಾರ, ನಾನು ನಿಮ್ ಡಾಕ್ಟರ್ ಸಂಜನಾ ಹಿತೇಶ್, ಕನ್ಸಲ್ಟೆಂಟ್ ಆಬ್ಸ್ಟಿಷಿಯನ್ ಗೈನಕಾಲಜಿಸ್ಟ್, ಅಡ್ವಾನ್ಸ್ ಲ್ಯಾಪ್ರೋಸ್ಕೋಪಿಕ್ ಸರ್ಜನ್ ಅಂಡ್ ಇನ್ಫರ್ಟಿಲಿಟಿ ಸ್ಪೆಷಲಿಸ್ಟ್ ಅಟ್ ಭಾರತಿ ಕ್ಲಿನಿಕ್, ಹಾಸನ್. ಕಾಮನ್ ಆಗಿ 13 ವರ್ಷ ಆದ್ಮೇಲೆ ಪೀರಿಯಡ್ಸ್ ಆಗೋದು ಒಂದು ನ್ಯಾಚುರಲ್ ಪ್ರೋಸೆಸ್. ಬಟ್ ಇತ್ತೀಚೆಗೆ ನಾನು ಅಬ್ಸರ್ವ್ ಮಾಡ್ತಾ ಇರೋದು ಏನಂದ್ರೆ 9 ವರ್ಷಕ್ಕಿಂತ ಮುಂಚೆನೆ ಹೆಣ್ಮಕ್ಳಿಗೆ ಪೀರಿಯಡ್ ಶುರು ಆಗ್ತಿದೆ. ಇದರಿಂದ ಹೆಣ್ಣು ಮಕ್ಕಳಿಗೆ ಹಾರ್ಮೋನ್ ಇಂಬ್ಯಾಲೆನ್ಸ್, ಇರೆಗ್ಯುಲರ್ ಸೈಕಲ್ಸ್, ಮೆಂಟಲ್ ಸ್ಟ್ರೆಸ್, ಅದ್ರ ಜೊತೆಗೆ ಫರ್ಟಿಲಿಟಿ ಪ್ರಾಬ್ಲಮ್ ಆಗೋ ಚಾನ್ಸಸ್ ಕೂಡ ಇದೆ. ಈ ತರ ನಿಮ್ಮ ಹೆಣ್ಣು ಮಕ್ಕಳಿಗೆ ಪೀರಿಯಡ್ಸ್ ಅನ್ನು ಡಿಲೇ ಮಾಡಬೇಕು ಅಂತ ಹೇಳಿದ್ರೆ ಆಗ ಸ್ವಲ್ಪ ಪಾಯಿಂಟ್ಸ್ ಗಳನ್ನು ನೀವು ಮನೆಯಲ್ಲೇ ಪ್ರಾಕ್ಟೀಸ್ ಮಾಡ್ಬೇಕಾಗತ್ತೆ. ಮೊದಲನೇದು ಬಂದು ಪ್ಲಾಸ್ಟಿಕ್, ಸಿಂಥೆಟಿಕ್ ಪರ್ಫ್ಯೂಮ್ಸ್, ಫ್ಯಾಬ್ರಿಕ್ ಕಂಡೀಷನರ್ಸ್, ಮೇಕಪ್, ಈವನ್ ಸ್ಕಿನ್ ಕೇರ್, ಇದರಲ್ಲಿ ಎಂಡೋಕ್ರೈನ್ ಡಿಸ್ಟರ್ಬೆನ್ಸ್ ಅಂತ ಇರುತ್ತೆ. ಇದೇನ್ ಮಾಡುತ್ತೆ, ರೆಗ್ಯುಲರ್ ಆಗಿ ನಾವು ಇದು ಯೂಸ್ ಮಾಡಿದಾಗ ಸ್ಲೋಲಿ ಹಾರ್ಮೋನ್ ಇಂಬ್ಯಾಲೆನ್ಸ್ ಮಾಡಿ ನಿಮ್ಗೆ ಪೀರಿಯಡ್ಸ್ ಬೇಗ ಬರುವಂತೆ ಮಾಡುತ್ತೆ. ಅದಕ್ಕೆ ನೀವ್ ಏನ್ ಮಾಡ್ಬೇಕು, ಈ ಪ್ಲಾಸ್ಟಿಕ್ ಅಥವಾ ಸಿಂಥೆಟಿಕ್ ಐಟಮ್ಸ್ ನ ಕಂಪ್ಲೀಟ್ಲಿ ಅವಾಯ್ಡ್ ಮಾಡಿ ಗ್ಲಾಸ್ ಅಥವಾ ಸ್ಟೀಲ್ ಐಟಮ್ಸ್ ನ ಯೂಸ್ ಮಾಡಬೇಕು. ಎರಡನೇದು ಬಂದು ಅಲ್ಟ್ರಾ ಪ್ರೊಸೆಸ್ ಫುಡ್. ಇದನ್ನ ಕಂಪ್ಲೀಟ್ ಆಗಿ ಅವಾಯ್ಡ್ ಮಾಡಬೇಕು. ಯಾಕೆ ಅಂದ್ರೆ ಇದರಲ್ಲಿ ರಿಚ್ ಕಂಟೆಂಟ್ ಆಫ್ ಶುಗರ್ಸ್, ಫ್ಯಾಟ್, ಅದ್ರ ಜೊತೆಗೆ ಪ್ರಿಸರ್ವೇಟಿವ್ಸ್ ಆಡ್ ಮಾಡಿರ್ತಾರೆ. ಇದು ಪ್ಯೂಬರ್ಟಿಯನ್ನು ತುಂಬಾ ಫಾಸ್ಟ್ ಮಾಡ್ಬಿಡುತ್ತೆ. ಮೂರನೇದು ಬಂದು ಸ್ಕ್ರೀನ್ ಟೈಮ್ ಕಮ್ಮಿ ಮಾಡಿ ಬೇಗ ಮಲಗಿಸುವ ಅಭ್ಯಾಸ ಮಾಡಬೇಕು. ಸ್ಕ್ರೀನ್ ಟೈಮ್ ರಾತ್ರಿ ಜಾಸ್ತಿ ತೋರಿಸಿದಾಗ ಮೆಲೆಟೋನಿನ್ ಅಂದ್ರೆ ಸ್ಲೀಪ್ ಹಾರ್ಮೋನ್ ಅಂತ ನಾವ್ ಏನ್ ಕರಿತೀವಿ ಅದೇ ಡಿಸ್ಟರ್ಬ್ ಆಗುತ್ತೆ. ಅದರಿಂದ ನಿಮ್ಮ ಸ್ಲೀಪ್ ಕೂಡ ಡಿಸ್ಟರ್ಬ್ ಆಗೋ ಚಾನ್ಸಸ್ ಇರುತ್ತೆ. ಅದರಿಂದ ಹಾರ್ಮೋನ್ ಇಂಬ್ಯಾಲೆನ್ಸ್ ಕೂಡ ಆಗೋ ಚಾನ್ಸಸ್ ಕೂಡ ಇರುತ್ತೆ. ಅದಕ್ಕೆ ಏನ್ ಮಾಡ್ಬೇಕು, ಹೊರಗಡೆ ಜಾಸ್ತಿ ಆಟ ಆಡಿಸ್ಬೇಕು, ಬುಕ್ಸ್ ಜಾಸ್ತಿ ಓದಿಸ್ಬೇಕು, ಅದ್ರ ಜೊತೆಗೆ ಬೆಡ್ ಟೈಮ್ ರುಟೀನ್ ಕೂಡ ಸರಿ ಮಾಡ್ಬೇಕು. ನೀವು ಹೆಣ್ಣು ಮಕ್ಕಳ ತಾಯಿ ಆಗಿದ್ರೆ ಈ ರೀಲನ್ನು ಸೇವ್ ಮಾಡಿ ಮತ್ತು ಹೆಣ್ಣು ಮಕ್ಕಳ ತಾಯಂದಿರ ಜೊತೆ ಶೇರ್ ಮಾಡಿ.